ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಗಬ್ಬು ನಾರುತ್ತಿರುವ ಪಾಂಡವಪುರ ಹಳೆ ಬಸ್ ನಿಲ್ದಾಣ. ನಾಗರಿಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ದರಿದ್ರ ಪರಿಸ್ಥಿತಿ. ನಾಪತ್ತೆಯಾಗಿರುವ ಪುರಸಭೆಯ ಕೌನ್ಸಿಲರ್. ರೇಷ್ಮೆ ಬೆಳೆಗಾರರ ತಾಂತ್ರಿಕ ಸಮಾವೇಶ ಯಶಸ್ವಿ. ರೇಷ್ಮೆ ಉತ್ಪಾದನೆಯಿಂದ ಉತ್ತಮ ಭವಿಷ್ಯ. ರೈತರು ಆರ್ಥಿಕವಾಗಿ ಸದೃಢರಾಗಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಲಹೆ. ನರೇಂದ್ರ ಸ್ವಾಮಿ ಅವಧಿಯಲ್ಲಿ ಮಳವಳ್ಳಿಯಲ್ಲಿ ಅಕ್ರಮ ಖಾತೆ. ಸಾಧನೆಯ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಎಂದ ಅನ್ನದಾನಿ. ಮಾನನಷ್ಟ ಮೊಕದ್ದಮೆ ಎದುರಿಸಲು ಸಿದ್ಧ. ಮೇ 20ರಂದು ಮನುಮೂಲ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ. ವೇಳಾಪಟ್ಟಿ ಪ್ರಕಟಿಸಿದ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ. ಅಧ್ಯಕ್ಷ ಗಾದಿಗಾಗಿ ಆಕಾಂಕ್ಷಿತರಲ್ಲಿ ತೀವ್ರ ಪೈಪೋಟಿ. ಹಲಗೂರು ಬಳಿ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿ. ಶಿಬಿರದ ಸದುಪಯೋಗಕ್ಕೆ ಗಣ್ಯರ ಕರೆ. 150ಕ್ಕೂ ಹೆಚ್ಚು ಮಂದಿ ಶಿಬಿರದಲ್ಲಿ ಭಾಗಿ. ಪಾಂಡವಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದೆ. ಜನರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ದರಿದ್ರ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪುರಸಭೆಯ ಕೌನ್ಸಿಲರ್ ಯಾರು ಎಂಬುದೇ ನಮಗೆ ಗೊತ್ತಿಲ್ಲ ಅಂತ ಸ್ಥಳೀಯರು ಆಪಾದನೆ ಮಾಡಿದ್ದಾರೆ. ಪಾಂಡವಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದ್ದು ಜನರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ದರಿದ್ರ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿನ 15ನೇ ವಾರ್ಡ್ಗೆ ಸೇರಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಹಾಗೂ ಮೂಲಸೌಕರ್ಯಗಳ ಕೊರತೆ ಎದುರಾಗಿದೆ. ಹೀಗಾಗಿ ಇಡೀ ಹಳೆ ಬಸ್ ನಿಲ್ದಾಣವೇ ಗಬ್ಬು ನಾರುತ್ತಿದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಖಂಡಿತವಾಗಿಯೂ ಇಲ್ಲ. ಗ್ರಾಮೀಣ ಪ್ರದೇಶಗಳಿಗೆ ತೆರಳುವ ಪ್ರಯಾಣಿಕರು ಕುಳಿತುಕೊಳ್ಳಲು ಹಳೆ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಕಟ್ಟಗಳ ಮೇಲೆ ಕುಡುಕರು ಭಿಕ್ಷಕರು ಮಲಗುತ್ತಿದ್ದಾರೆ. ಇಲ್ಲಿ ಅನಾದಿ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಚರಂಡಿ ಸಂಪೂರ್ಣ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದೆ. ಹಳೆ ಚರಂಡಿಯಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗದ ಕಾರಣ ದುರ್ವಾಸನೆ ಬೀರುತ್ತಿದೆ. ಹಳೆ ಚರಂಡಿ ಸ್ವಚ್ಛತೆ ಮಾಡದ ಕಾರಣ ಹೋಟೆಲ್ಗೆ ಬರುವ ಪ್ರಯಾಣಿಕರು ತಿಂಡಿ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ. ಚರಂಡಿ ದುರ್ವಾಸನೆಗೆ ಮೂಗಿಗೆ ಬಡಿತಿದೆ. ಜೊತೆಗೆ ಸುತ್ತಲಿನ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುತ್ತಿಲ್ಲ. ದುರ್ನಾತ ಬೀರುವ ಕಾರಣ ವ್ಯಾಪಾರ ಮಾಡಲು ಜನರು ಬರುತ್ತಿಲ್ಲ ಅಂತ ವ್ಯಾಪಾರಿಗಳು ತಮ್ಮ ಅಸಮಾಧಾನವನ್ನು ಹೊರಹಾಕುತ್ತಾರೆ. ಪಶು ಆಸ್ಪತ್ರೆ ಮುಂಭಾಗ ಸುಮಾರು 90 ಅಡಿವರೆಗೆ ಹೊಸದಾಗಿ ಚರಂಡಿ ನಿರ್ಮಿಸಲಾಗಿದೆ. ಆದರೆ ಹಳೆ ಬಸ್ ನಿಲ್ದಾಣದಲ್ಲಿ ಈವರೆಗೆ ಚರಂಡಿ ನಿರ್ಮಿಸಿದ ಕಾರಣ ಕೊಳಚೆ ನೀರು ಚರಂಡಿಯಲ್ಲಿ ತುಂಬಿಕೊಂಡು ರೋಗ ರುಜಿನಗಳು ಎಡೆಮಾಡಿಕೊಡುತ್ತಿದೆ. ಅಲ್ಲದೆ ಚರಂಡಿ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಪಶು ಆಸ್ಪತ್ರೆಗೆ ಬರುವ ಜಾನುವಾರುಗಳಿಗೂ ಕಾಯಿಲೆ ಹರಡುವ ಭೀತಿ ಎದುರಾಗಿದೆ. ಮಳೆ ಬಂದರೆ ಸಾಕು ಹಳೆ ಬಸ್ ನಿಲ್ದಾಣದಲ್ಲಿ ಸುಸಜ್ಜಿತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ನಿಲ್ಲುತ್ತದೆ. ಹಳೆ ಚರಂಡಿಯಲ್ಲಿ ಯಥೇಚ್ಛವಾಗಿ ಕೊಳಚೆ ನೀರು ತುಂಬಿಕೊಳ್ಳುವ ಕಾರಣ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದೆ. ಸರ್ ಬರ್ಲಿ, ನಾನು ಇವಾಗ ಬಂದವನೇ ಅಂತಾರೆ. 3 ವರ್ಷ 4 ವರ್ಷ ಇರ್ತಾರೆ, ಹೋಯ್ತಾರೆ. ನೆಕ್ಸ್ಟ್ ಬಂದವ್ರು ಕೇಳಿದ್ರು ಅದೇ ಕತೆ. ಅವ್ರೊಂದ್ 3-4 ವರ್ಷ ಇರ್ತಾರೆ, ತಿರ್ಗಿ ಹೋಗ್ತಾರೆ. ನಾವ್ ಯಾರನ್ನ ಕೇಳೋದು? ಅರ್ಜಿ ಕೊಟ್ಟಿವಾಗ 3 ವರ್ಷ ಆಗತ್ತೆ. ಚೀಫ್ ಆಫೀಸರ್ಗೆ ಹೇಳಿ, ಇಂಜಿನಿಯರ್ಗೆ ಹೇಳಿ, ಅವ್ರಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ. ಆ ಇಂಜಿನಿಯರ್ಗೆ ಬರೀ ಒಂದ್ ನಲ್ಲಿ ಕೊಡ್ಸಿ ಸಾಕು. 30 ವರ್ಷದಿಂದ ಇಲ್ಲಿ ಇದೀವಿ ನಾವು. ಬರೀ ಕುಡಿಯೋ ನೀರ್ ಕೊಡಿ, ನೇನು ಬೇಡ. ನಾವು ಕುಡಿಯೋ ನೀರ್ ಕೊಡಿದ್ರು ಕೊಡಲ್ಲ. ತಿಂಗಳಿಗೆ ಮಾತ್ರ ಸಂಬಳ ಕೊಡ್ಲಿಲ್ಲ ಅಂದ್ರೆ ಊದ್ಕೋತಾರೆ. ಇಲ್ಲಿಗೆ ಹೆಗ್ಗಣಗಳು ಕೂಡ ಸೇರಿಕೊಂಡಿದ್ದಾವೆ. ಪ್ರತಿನಿತ್ಯ ಚರಂಡಿಯಿಂದ ಬರುವ ದುರ್ವಾಸನೆ ತಳಲಾರದೆ ಅಂಗಡಿ ಮಾಲೀಕರು ಸೋತು ಸುಣ್ಣವಾಗಿದ್ದಾರೆ. ಪುರಸಭೆ 15ನೇ ವಾರ್ಡ್ನ ಕೌನ್ಸಿಲರ್ ಯಾರು ಎಂಬುದೇ ನಮಗೆ ಗೊತ್ತಿಲ್ಲ. ವಾರ್ಡ್ ಕೌನ್ಸಿಲರ್ ನಾಪತ್ತೆಯಾಗಿದ್ದಾರೆ. ಪುರಸಭೆ ಚುನಾವಣೆ ನಡೆಯುವಾಗ ಹಾಗೂ ಚುನಾವಣೆಯಲ್ಲಿ ಗೆದ್ದ ಬಳಿಕ ಕೌನ್ಸಿಲರ್ ಮುಖ ನೋಡಿದು ಬಿಟ್ಟರೆ ಮತ್ತೆ ಅವರ ಮುಖವನ್ನು ನಾವು ನೋಡಿಲ್ಲ. ಸಮಸ್ಯೆ ಸರಿಪಡಿಸಲು ಆಗದಿದ್ದರೆ ಬಸ್ ನಿಲ್ದಾಣ ಮುಚ್ಚಿ ಇಲ್ಲ ಕುರಿಮಾಡ ಮಾಡಿದರೆ ಚೆನ್ನ ಅಂತ ಅಂಗಡಿ ಮಾಲೀಕ ರಘು ಅವರು ಪುರಸಭೆ ಸದಸ್ಯರ ವಿರುದ್ಧ ಕಿಡಿಕಾರಿದರು. ನಾವು ಅಲ್ಲಿ ಸುಮಾರು ಸಲ ಹೇಳಿ ಕಂಪ್ಲೇಂಟ್ ಮಾಡಿದೀವಿ, ಯಾರು ಕ್ರಮ ಅಂತೂ ತಗೋತಾರ ಸರ್. ಅದು ಬಾಡಿಗೆ ಒಂದ್ ಕಟ್ಟಿ ಅಂತಾರಷ್ಟೇ. ಅಂಗಡಿಯವ್ರಿಗೆ ಏನು ಇಲ್ಲ, ವ್ಯಾಪಾರನೇ ಇಲ್ಲ. ವ್ಯಾಪಾರ ಎಲ್ಲ ನಿಂತೋಗ್ಬಿಟ್ಟೈತೆ, ವ್ಯಾಪಾರ ನಡೀತಾ ಇಲ್ಲ, ಎಲ್ಲ ಖಾಲಿ ಹೊಡಿತಾ ಕೂತಿದೀವಿ. ಈಗ ಅದೇ ಕ್ಲೀನಿಂಗ್ ಅಂದ್ರೆ ನೋಡಿಲ್ಲ, ಎಲ್ಲ ಮೋರಿ ಎಲ್ಲ ಫುಲ್ ಜಾಮ್ ಆಗಿದೆ. ಅಲ್ಲಿ ಬನ್ನಿ ಬೇಕಾದ್ರೆ ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಪಂಚಾಯತಿ ಚೀಫ್ ಆಫೀಸರ್ ಬಂದಿದ್ರಿ ಇಲ್ಲಿಗೇನೆ. ಚೀಫ್ ಆಫೀಸರ್ ಬಂದು ಅವ್ರಿಗೂ ಕಂಪ್ಲೇಂಟ್ ಮಾಡಿದೀವಿ ನಾವು. ಯಾವುದೇ ರೀತಿ ಇಲ್ಲಿವರೆಗೂ ಬಂದಿಲ್ಲ ಅವರು. ಮಾಧ್ಯಮದವರು ಹಳೆ ಬಸ್ ನಿಲ್ದಾಣದ ಸಮಸ್ಯೆ ಕುರಿತು ಸುದ್ದಿ ಬಿತ್ತರಿಸುವ ಮಾಹಿತಿ ಸಿಡಿದು ಸ್ಥಳಕ್ಕೆ ಧಾವಿಸಿದ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ವಾರ್ಡ್ ಸದಸ್ಯ ಅಶೋಕ್ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕಿ ಧನಲಕ್ಷ್ಮಿ ಮತ್ತು ಪೌರಸಭೆ ಸಿಬ್ಬಂದಿಗಳನ್ನು ಅಂಗಡಿ ಮಾಲೀಕರಾದ ವಾಚ್ ರಮೇಶ್, ಸ್ಟುಡಿಯೋ ರಾಘವ ಹಾಗೂ ಇತರರು ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಬಸ್ ನಿಲ್ದಾಣದ ಸಮಸ್ಯೆಗಳನ್ನು ತಾತ್ಕಾಲಿಕವಾಗಿ ಸರಿಪಡಿಸಲು ಕ್ರಮವಹಿಸಲಾಗುವುದು. ಶಾಶ್ವತ ಪರಿಹಾರಕ್ಕೆ ಅನುದಾನದ ಕೊರತೆ ಇದೆ. ಶಾಸಕರು ಪೌರಸಭೆ ಸದಸ್ಯರ ಜೊತೆ ಸಭೆ ನಡೆಸಿ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಅಂತ ಹೇಳಿದರು. ತಾತ್ಕಾಲಿಕವಾಗಿ ಅದನ್ನ ಬಗೆಹರಿಸಿದೀವಿ. ಶಾಶ್ವತವಾಗಿ ಬಗೆಹರಿಸಬೇಕು ಅಂದ್ರೆ ಅನುದಾನದ ಕೊರತೆ ಇದೆ. ಅನುದಾನವನ್ನ ಕ್ರೋಢೀಕರಿಸಿಕೊಂಡು ಇಲ್ಲಿ ಏನಿದೆ ಮಾನ್ಯ ಶಾಸಕರು ಮತ್ತೆ ಸದಸ್ಯರು ಅಧ್ಯಕ್ಷರ ಜೊತೆಗೂಡಿ ಒಂದು ಮೀಟಿಂಗ್ ಅನ್ನ ಕರೆದು ಅದಕ್ಕೆ ಒಂದು
ಒಂದು ಶಾಶ್ವತ ಪರಿಹಾರವನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ತಮಗೆ ತಿಳಿಸ್ತಾ ಇದ್ದೀನಿ. ರೇಷ್ಮೆ ಬೆಳೆಯು ವಾಣಿಜ್ಯ ಬೆಳೆಯಾಗಿದ್ದು ರೇಷ್ಮೆಯಿಂದ ಹೆಚ್ಚಿನ ಲಾಭ ಗಳಿಸಬಹುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿಪ್ರಾಯಪಟ್ಟರು. ರೇಷ್ಮೆ ಇಲಾಖೆ ವತಿಯಿಂದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಂಡ್ಯ ಜಿಲ್ಲೆಯ ರೇಷ್ಮೆ ಬೆಳೆಗಾರರ ತಾಂತ್ರಿಕ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಯನ್ನು ಸಹ ಮಂಡ್ಯ ರೈತರು ಹೆಚ್ಚು ಬೆಳೆಯಬೇಕು ಹಾಗೂ ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ಉದ್ದೇಶದಿಂದ ರೇಷ್ಮೆ ಇಲಾಖೆ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ರೈತರು ಬಡವರಲ್ಲ, ರೈತರಿಗೆ ಅನುಕಂಪ ತೋರುವ ಅವಶ್ಯಕತೆ ಇಲ್ಲ, ಅವರಲ್ಲಿ ಆರ್ಥಿಕವಾಗಿ ಸದೃಢರಾಗುವ ಹೊಸ ತಾಂತ್ರಿಕತೆಗಳ ವಿವರ ನೀಡಿ ಆತ್ಮವಿಶ್ವಾಸ ತುಂಬಿ ಸೈನಿಕರು ದೇಶದ ಹೊರಗೆ ದೇಶಕ್ಕಾಗಿ ಶ್ರಮಿಸಿದರೆ ರೈತರು ದೇಶದ ಒಳಗೆ ದೇಶಕ್ಕೆ ಆಹಾರ ಒದಗಿಸಲು ಶ್ರಮಿಸುತ್ತಾರೆ. ರೈತರು ಯೋಧರ ಸಮಾನ ಹಾಗೂ ಹೃದಯವಂತಿಕೆಯಲ್ಲಿ ಶ್ರೀಮಂತರು ಅಂತ ಜಿಲ್ಲಾಧಿಕಾರಿಗಳು ಅಭಿಪ್ರಾಯಪಟ್ಟರು. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರಾದ ರಾಜೇಶಗೌಡ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆ ಉಪನಿರ್ದೇಶಕರಾದ ಪುಟ್ಟಸ್ವಾಮಿ, ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ತಿಮ್ಮಯ್ಯ, ಸೋಮಣ್ಣ, ಡಾಕ್ಟರ್ ಜ್ಯೋತಿ ಹಾಗೂ ಸಿಆರ್ಪಿ ವಿಜ್ಞಾನಿ ಡಾಕ್ಟರ್ ಮೆಹಬಾ ಎಲನ್, ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರವಿಕುಮಾರ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಮಳವಳ್ಳಿ ಕ್ಷೇತ್ರದಲ್ಲಿ ಚಾಲನೆಗೊಂಡು ಅಭಿವೃದ್ಧಿಗೊಂಡ ಕಾರ್ಯಗಳ ದಾಖಲೆ ಸಮೇತ ಪ್ರಕಟಿಸಿದ ಮಾಜಿ ಶಾಸಕ ಕೆ ಅನ್ನದಾನಿ ಅವರು ಪಿಎಂ ನರೇಂದ್ರ ಸ್ವಾಮಿ ತಾನು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ದಾಖಲೆ ಸಮೇತ ಚರ್ಚೆಗೆ ಬರಲಿ ಅಂತ ಸವಾಲು ಹಾಕಿದ್ರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅವರು, ಕೆಲಸ ಮಾಡಬೇಕು, ಮಾತನಾಡುವುದೇ ಕೆಲಸವಾಗಬಾರದು ಎಂದು ವೇದಿಕೆಯೊಂದರಲ್ಲಿ ಶಾಸಕ ಮಿಸ್ಟರ್ ಎಂಎಲ್ಎ ಮಾತನಾಡುತ್ತಾ ವೈಯಕ್ತಿಕವಾಗಿ ಆಡಳಿತವನ್ನು ಎಂದು ಅಪಹಾಸ್ಯ ಮಾಡಿರುವ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಪರೋಕ್ಷವಾಗಿ ಸುದ್ದಿಗೋಷ್ಠಿ ಪೂರ್ತಿ ಕಿಡಿಕಾರಿದರು. ಮಳವಳ್ಳಿ ತಾಲೂಕಿನಾದ್ಯಂತ ಅಭಿವೃದ್ಧಿ ಕೆಲಸಗಳು ತಮ್ಮಿಂದಲೇ ಆಗಿದೆ ಎಂದು ಮಿಸ್ಟರ್ ಎಂಎಲ್ಎ ಬಿಂಬಿಸಿಕೊಳ್ಳುತ್ತಿದ್ದು, ಅವರು ಮಂತ್ರಿಯಾಗಿ ಶಾಸಕರಾಗಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ತಾಲೂಕಿಗೆ ತಂದಿದ್ದಾರೆ ಎಂಬುದರ ದಾಖಲೆ ಬಿಡುಗಡೆ ಮಾಡಿ ಚರ್ಚೆಗೆ ಬರಲಿ ಅಂತ ತಾಕೀತು ಮಾಡಿದರು. ನಾನು ದೇವರಾಜ ಅರಸು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿದ್ದ ವೇಳೆ ಹಿಂದುಳಿದ ವರ್ಗದ ಜನರಿಗೆ ಅನುದಾನ ಒದಗಿಸಿ ಅಭಿವೃದ್ಧಿಯತ್ತ ಸಾಗಲು ಸಹಾಯ ಮಾಡಿದ್ದೇನೆ. ಇದರಿಂದ ಕುರುಬ, ಕುಂಬಾರ, ತಿಗಳ ಸೇರಿದಂತೆ ಹಲವು ಸಮಾಜದವರು ಅಭಿವೃದ್ಧಿ ಹಾದಿಗೆ ಸಾಗಲು ಸಹಕಾರಿಯಾಗಿದೆ ಎಂದು ದಾಖಲೆಗಳನ್ನು ಮುಂದಿಟ್ಟರು. ತಾವು ಮಂತ್ರಿಯಾಗಿದ್ದ ವೇಳೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಎಂಬ ಸಾಧನೆ ತೆರೆದಿಡಲಿ, ಈಗ 2 ವರ್ಷಗಳಿಂದ ತಾಲೂಕಿಗೆ ಎಷ್ಟು ಹಣ ತಂದಿದ್ದಾರೆ ಎಂದು ಸಾಬೀತು ಮಾಡಲಿ ಅಂತ ಆಗ್ರಹಿಸಿದ ಅವರು, ತಮ್ಮೆಲ್ಲ ದಾಖಲೆಗಳ ಸಮೇತ ತಾವು ಪೂಜಿಸುವ ಬ್ರಹ್ಮಾರಂಭ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಬರಲಿ ಅಂತ ಸವಾಲು ಹಾಕಿದರು. ತಾಲೂಕಿನಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಮೀನು ಅಕ್ರಮ ಖಾತೆ ಮಾಡಿಸಿಕೊಂಡಿರುವುದು ರದ್ದುಪಡಿಸಿದ್ದೇನೆ ಎಂದು ಹೇಳಿಕೊಳ್ಳುವ ಮಿಸ್ಟರ್ ಎಂಎಲ್ಎ ತನ್ನ ಶಿಷ್ಯ ಪಾಷಾ ಆರ್ಟಿಸಿ ಅವರಿಗೆ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿರುವುದು ತನಿಖೆಯಿಂದ ಬಯಲಾಗಿದೆ ಎಂದರು. ಈ ಪ್ರಕರಣಗಳ ತನಿಖೆಯಾಗಲೆಂದು ಅವರು ಯಾವಾಗ ಒತ್ತಾಯಿಸಿದರು, ಎಷ್ಟು ಹೋರಾಟ ಮಾಡಿದ್ದಾರೆ, ಯಾರನ್ನು ಆಗ್ರಹಿಸಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಬೇಕು. ಸದರಿ ತನಿಖೆಯಾಗಲೆಂದು ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಪ್ರತಿಭಟನೆ ನಡೆಸಿದ್ದು, ಅದರ ಫಲವಾಗಿ ತಹಶೀಲ್ದಾರ್ ನೇತೃತ್ವದಲ್ಲಿ ತನಿಖೆ ನಡೆದು 100 ಎಕರೆ ಅಕ್ರಮ ಖಾತೆಗಳ ರದ್ದು ಮಾಡಲಾಗಿದೆ. ಈಗ ಇದರ ಲಾಭವನ್ನು ಮಿಸ್ಟರ್ ಎಂಎಲ್ಎ ಪಡೆಯುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪೂರ್ಗಾಲಿಯಲ್ಲಿ ಶಾಲೆಯ ಕಾಂಪೌಂಡ್ ಹಾಗೂ ವಾಟರ್ ಟ್ಯಾಂಕ್ ತೆರವುಗೊಳಿಸಿ ಮನೆ ನಿರ್ಮಿಸಿರುವುದಾಗಿ ಗ್ರಾಮದ ಪಣೀಶ್ ದೂರು ದಾಖಲು ಮಾಡಿದ್ದಾರೆ. ಇಂತಹ ಅಕ್ರಮಗಳಿಗೆ ಯಾರು ಹೊಣೆ ಎಂಬುದನ್ನು ಹೇಳುವಂತೆ ಒತ್ತಾಯಿಸಿದರು. ಅಸಮರ್ಥ, ಆಡಿನ ಗಿರಾಕಿ ಎಂಬ ಅಪಹಾಸ್ಯದ ಪದಬಳಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿನ್ನ ವಿರುದ್ಧ ಬೇರೆ ತರಹದ ಪದಬಳಕೆ ಮಾಡಬೇಕಾಗುತ್ತದೆ ಅಂತ ಅವರು ಎಚ್ಚರಿಕೆ ನೀಡಿದರು. ಇಸ್ಪಿಟ್ ಆಡ್ಕೊಂಡು ಕಾಲ ಕಳೆದೆ. ನೀವು ಇಸ್ಪಿಟ್ ಆಡೋ ಗಿರಾಕಿ, ನೀನು ನಾನು ಹಾಡೇಳೋ ಗಿರಾಕಿ ನಿಜಪ್ಪ, ಸತ್ಯ. ನಾನು ಹಾಡು ಹೇಳ್ತೀನಿ, ಹಾಡೇಳೋ ಗಿರಾಕಿ, ನಾ ಗಿರಾಕಿ ಆಡೋ, ನೀನು ಇಸ್ಪಿಟಿನ ಗಿರಾಕಿ. ನಾವು ಹಾಡು ಹೇಳುವಾಗ ಜನರನ್ನ ಸಂತೋಷಪಡಿಸುವಾಗ ಜನರು ಕೇಳುವಾಗ ಹಾಡು ಹೇಳಿದ್ದೀವಿ. ನಾವೇನು ಹುಚ್ಚಿರ್ತಾರ, ನಾವೇ ಹಾಡು ಹೇಳಿಲ್ಲ. ಜನರ ಅನಿಸಿಕೆ, ಅಭಿಪ್ರಾಯ ಬೇಕು ಅಂದಾಗ ಅವ್ರಿಗೋಸ್ಕರ ಹಾಡಿದ್ದೀವಿ. ನಾನೊಬ್ಬ ಕಲೆಗಾರ, ಸಂಗೀತಗಾರ, ನಾಟಕಗಾರ, ಸಾಹಿತಿ ಹಾಡಿದ್ದೀನಿ ನಾನು. ನಿನ್ನಂಗೆ ಇಸ್ಪಿಟಿನ ಗಿರಾಕಿ ಅಲ್ಲ, ಮರಳಿನ ಗೋಡೆ ಕದ್ದು ಮರಳು ಹೊಡಿತಿದ್ದು ಬಂದಲ್ಲಪ್ಪ, ಆ ಥರ ಗಿರಾಕಿ ಅಲ್ಲ ನಾನು. ಮೈಂಡ್ ಯುವರ್ ಟಂಗ್. ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡ್ಬೇಕು, ಯಾವಾಗಾದ್ರೂ ಮಾತಾಡ್ಬೇಕಾದ್ರೆ. ನೀವು ಮಾಡಿರೋದೆಲ್ಲ ಸಾಕ್ಷಿ ಗುಡ್ಡೆ ಅಲ್ಲೇ ಇದೆ, ನಾವು ಮಾಡಿರೋ ಸಾಕ್ಷಿ ಗುಡ್ಡೆನೂ ಇದೆ. ಜನರು ಅದನ್ನೆಲ್ಲ ಹೋಲಿಕೆ ಮಾಡಿ ನೋಡ್ತಾರೆ. ಸ್ವಲ್ಪ ತಡ್ಕೋಬೇಕು. ನೀನು ಏನು ಹೇಳಿದ ತಕ್ಷಣ ವೇದಿಕೆ ಮೇಲೆ ನೀನು ಇನ್ನೊಬ್ಬನ ಸಿಂಗ್ಯುಲರಾಗಿ ಮಾತಾಡಿ ಇನ್ನೊಬ್ಬನ ಜೊತೆಲಿ ಬೇರೆ ಥರ ಮಾತಾಡಿದ ತಕ್ಷಣ ನಿನ್ನ ಯಾರೋ ಸಭಾಸನ್ನೆಲ್ಲ ಮಿಸ್ಟರ್. ಗೌರವ ಘನತೆಯಿಂದ ಮಾತಾಡೋದು ಕಲ್ತ್ಕೋ. ಅರ್ಥ ಆಯ್ತಾ? ನೀ ಸಿಂಗಲ್ ಡಿಗ್ರಿ ಓದಿರ್ಬೋದು, ನಾನು ಡಬಲ್ ಡಿಗ್ರಿ ಓದಿ ಅದ್ರ ಮೇಲೆ ಒಂದು ಸಂಶೋಧನೆ ಮಾಡಿದ್ದೀನಿ ನಾನು. ನೀನು ಕೇವಲ ಒಂದು ಸಬ್ಜೆಕ್ಟ್ ಓದಿರ್ಬೋದು, ಅದು 25 ವರ್ಷದ ಮೇಲೆ ಪಾಸ್ ಮಾಡಿದ್ಯಾ. ನಾಚಿಕೆ ಆಗ್ಬೇಕು ನಿನಗೆ. ಎಷ್ಟು ವರ್ಷದ ಮೇಲೆ? ಅಡ್ಮಿಷನ್ ಆಗಿರೋದು 83ರಲ್ಲಿ, ಪಾಸ್ ಆಗಿರೋದು MLA ಆದಮೇಲೆ 2008, 9, 10. ಎಷ್ಟು ವರ್ಷ ಆಯ್ತಣ್ಣ? ಎಷ್ಟು ವರ್ಷ ಆಯ್ತಣ್ಣ? ನಾನು ನಿನ್ನಂಗೆ
10 ವರ್ಷ 20 ವರ್ಷ ಬಿಟ್ಕೊಂಡು ಡಿಗ್ರಿ ಮಾಡಿದವನಲ್ಲ ನಾನು. ನನ್ನದೇ ಆದಂಥ ಸಂಸ್ಕೃತಿ ನಾಲೆಡ್ಜ್ ಇದೆ. ಮತ್ತೆ ಕೆಣ್ಕಕ್ಕೆ ಹೋಗ್ಬಿಡಪ್ಪ. ನಿನ್ನ ಕೆಲಸ ನಿನ್ನ ಕರ್ತವ್ಯ, ಜನ ಗೆಲ್ಸವ್ರೆ, ನಿನ್ಗೆ ಓಟ್ ಹಾಕವ್ರೆ, ನಿನ್ನ ಕೆಲಸ ನೀನು ಮಾಡು. ಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ಎಸ್ ಟಿ ಜಯರಾಮ್, ತಾಲೂಕು ಎಸ್ಸಿ ವಿಭಾಗದ ಕಾರ್ಯಾಧ್ಯಕ್ಷ ಪುಟ್ಟಬುದ್ಧಿ, ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷರಾದ ಶ್ರೀಧರ್, ಕಾಂತರಾಜು, ಸಿದ್ದರಾಜು, ಸಾತ್ನೂರು, ಜಯರಾಮ್ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಹಾಗೂ ಟ್ರಸ್ಟ್ನ ವತಿಯಿಂದ ದೇವಾಲಯದ ಜೀರ್ಣೋದ್ಧಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮೇ 16ರಿಂದ 19ರವರೆಗೆ ಅರ್ಥಪೂರ್ಣವಾಗಿ ನಡೆಯಲಿದೆ ಎಂದು ಸಮಿತಿಯ ಪ್ರಧಾನ ಪೋಷಕರಾದ ಕೀಲಾರ ರಾಧಾಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಪೋಷಕರಾದ ರಾಧಾಕೃಷ್ಣ ಅವರು, ದೇವಾಲಯವು ಹಲವು ವರ್ಷಗಳ ಹಿಂದೆ ಚಾಲುಕ್ಯ ರಾಜರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿದ್ದು, ಶಿಥಿಲಾವಸ್ಥೆಯಲ್ಲಿದ್ದ ದೇವಾಲಯವನ್ನು ಆಗಿನ ವಾಸ್ತುಶಿಲ್ಪಕ್ಕೆ ಧಕ್ಕೆಯಾಗದಂತೆ ಜೀರ್ಣೋದ್ಧಾರ ಮಾಡಲಾಗಿದೆ ಅಂತ ಹೇಳಿದರು. ಮೇ 16ರ ಶುಕ್ರವಾರದಿಂದ ಮೇ 19ರ ಸೋಮವಾರದವರೆಗೆ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದ್ದು, ದೇವಸ್ಥಾನದ ಲೋಕಾರ್ಪಣೆ ಮತ್ತು ಧಾರ್ಮಿಕ ಸಭೆಯು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದ ಸ್ವಾಮೀಜಿ, ಮಾಲೆ ಮಹದೇಶ್ವರ ಬೆಟ್ಟದ ಸಾಲೂರು ಬೃಹನ್ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ಸಾನ್ನಿಧ್ಯ ವಹಿಸುವರು ಅಂತ ಹೇಳಿದರು. ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನ ಉಪಾಧ್ಯಕ್ಷರಾದ ಸುರೇಂದ್ರ ಕುಮಾರ್, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಸಂಶೋಧನಾ ವಿಭಾಗದ ಸೆಲ್ವಪಳ್ಳಿ ಅಯ್ಯಂಗಾರ್, ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಸೈವಾಗಮರತ್ನ ಪ್ರೊಫೆಸರ್ ಎಂ ಮಲ್ಲಣ್ಣ, ಬೆಂಗಳೂರಿನ ಶೇಷಾದ್ರಿ ಸ್ವಾಮೀಜಿ ಉಪಸ್ಥಿತರಿದ್ದು, ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ತಹಶೀಲ್ದಾರ್ ಶಿವಕುಮಾರ್ ಬಿರ್ದಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು. ದೇವಾಲಯದಲ್ಲಿ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಕುಂಭಾಭಿಷೇಕ, ಮಹೋತ್ಸವದ ಧಾರ್ಮಿಕ ಸಭೆ ನಡೆಯಲಿದ್ದು, ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಸುತ್ತೂರು ವೀರಸಿಂಹಾಸನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯ ಸ್ವಾಮಿ, ಶಾಸಕ ರವಿಕುಮಾರ್ ಗೌಡ ಗಣಿಗ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಮುಂದುವರಿಸ್ಕೊಂಡು ಬಂದಿರ್ತಾರೆ. ಭಾಳ 750 ವರ್ಷಗಳ ಕಾಲ ಅದು ವಿಸ್ಟ್ಯಾಂಡ್ ಆಗಿತ್ತು ಅಂತಂದರೆ ಬಹುಶಃ ಆ ದೇವರ ಸತ್ಯ ನಮ್ಮ ಊರಿನಲ್ಲಿ ಅಷ್ಟು ಮಟ್ಟಿಗೆ ಬೇರೂರಿತ್ತು ಅನ್ನೋದು ನಮ್ಮೆಲ್ಲರ ಭಾವನೆ. ನಾವೆಲ್ಲ ಗ್ರಾಮಸ್ಥರು ಸೇರಿ ಅದರ ಜೀರ್ಣೋದ್ಧಾರ ಕೆಲಸವನ್ನು ಒಕ್ಕೊರಲಿನಿಂದ ಎಲ್ಲ ಗ್ರಾಮಸ್ಥರು ಬಹುಶಃ ಕೀಲಾರ ಗ್ರಾಮದಲ್ಲಿ ಭಾಳ ಅದ್ಭುತವಾಗಿ ಎಲ್ಲರೂ ಸ್ನೇಹಪೂರ್ವಕವಾಗಿ ಸೌಹಾರ್ದವಾಗಿ ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂದರೆ ನಮ್ಮ ಸೋಮೇಶ್ವರ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ. ಅದು ಸಂಪೂರ್ಣವಾಗಿ ಇವಾಗ ಮುಗಿದಿದೆ. ಮತ್ತು 16ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನಾವು ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರಪ್ರಥಮವಾಗಿ 16ನೇ ತಾರೀಕು ಸನ್ಮಾನ್ಯ ವೀರೇಂದ್ರ ಹೆಗಡೆ ಸಾಹೇಬರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಸಾಹೇಬರು, ಅದರ ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ. ಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷರಾದ ಜಯರಾಮೇಗೌಡ, ಡಿ ಶಿವರಾಜ್, ಕೆಟಿ ಶಿವರಾಮ್, ಆನಂದ್, ಲೋಕೇಶ್, ಸುರೇಶ್ ಕೀಲಾರ ಕೃಷ್ಣೇಗೌಡ ಉಪಸ್ಥಿತರಿದ್ದರು. ಶ್ರೀನಗರದಿಂದ ಶೇರ್-ಇ-ಕಾಶ್ಮೀರ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ರಾಜ್ಯದ 13 ಮಂದಿ ವಿದ್ಯಾರ್ಥಿಗಳನ್ನು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇರೆಗೆ ಕರ್ನಾಟಕಕ್ಕೆ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ. ಶ್ರೀನಗರದಿಂದ ಶೇರ್-ಇ-ಕಾಶ್ಮೀರ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕರ್ನಾಟಕದ 13 ಜನ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ವಾಪಸ್ ಕರೆಸಲಾಗಿದೆ. ಪಾಕಿಸ್ತಾನದ ದಾಳಿ ನಡುವೆ ಉದ್ರಿಕ್ತ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದ ವಿದ್ಯಾರ್ಥಿಗಳಿಂದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇರೆಗೆ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಜಮ್ಮುವಿನಿಂದ ರಾಜ್ಯದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಾಕಿಸ್ತಾನವು ಅಧರ್ಮ ಮಾರ್ಗದಲ್ಲಿ ಭಾರತದ ಮೇಲೆ ದಾಳಿ ನಡೆಸುತ್ತಿದ್ದು, ಅದಕ್ಕೆ ಪ್ರತ್ಯುತ್ತರ ನೀಡಲಾಗುತ್ತಿದೆ. ಅಲ್ಲದೆ ಕಣಿವೆ ರಾಜ್ಯದಲ್ಲಿನ ಎಲ್ಲರ ಜೀವ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಂತೆ ವಿದ್ಯಾರ್ಥಿಗಳ ತರಬೇತಿಗೆ ಸರ್ವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಕಾರ್ಯಾಚರಣೆಗೆ ನೆರವಾದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಶ್ರೀನಗರದಿಂದ ದೆಹಲಿಗೆ ಸುರಕ್ಷಿತವಾಗಿ ವಾಪಸ್ ಬಂದ ಬಗ್ಗೆ ಎಲ್ಲ 13 ವಿದ್ಯಾರ್ಥಿಗಳು ಅತೀವ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಡಿಸ್ಟ್ರಿಕ್ಟ್ ಶಿರಹಟ್ಟಿ ತಾಲೂಕು ಚಬ್ಬಿ ಗ್ರಾಮದವಳು. ನಾನು ಕಾಶ್ಮೀರಲ್ಲಿ ಎಮ್.ಟೆಕ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಓದ್ತಿದ್ದೆ. ಅಲ್ಲಿ ಸಿಚುವೇಶನ್ಸ್ ಎಲ್ಲ ನೋಡಿದಷ್ಟು ಏನು ಈಸಿ ಇದ್ದಿದ್ದಿಲ್ಲ. ಯಾಕಂದ್ರೆ ಫುಲ್ ನಾವಂತೂ ಫಸ್ಟ್ ಆಪ್ರೇಷನ್ ಸಿಂಧೂರ್ ಆದಮೇಲೆ ಅವತ್ತಿನ ದಿವಸ ನಮಗೇನು ಗೊತ್ತಾಗಿದ್ದಿಲ್ಲ. ಬಟ್ ನೆಕ್ಸ್ಟ್ ಡೇಯಿಂದ ಎಲ್ಲ ಭಾಳ, ಯಾಕಂದ್ರೆ ನಮ್ಮ ವಾತಾವರಣ ಭಾಳ ಇಂಪ್ಯಾಕ್ಟ್ ಮಾಡ್ತು. ಅಲ್ಲೆಲ್ಲ ಫುಲ್ ಫಿಯರ್ಫುಲ್ ಆಗಿತ್ತು ಸಿಚುವೇಶನ್ಸ್ ಎಲ್ಲ. ಎಲ್ಲರೂ ಸ್ಟೂಡೆಂಟ್ಸ್ ಗಾಬರಿಗೊಂಡಿದ್ರು. ಮತ್ತು ಇಲ್ಲೆಲ್ಲ ಟಿ ವಿ ಒಳಗೆಲ್ಲ ನೋಡಿನೂ ನಮ್ಮ ಪೇರೆಂಟ್ಸ್ ಎಲ್ಲನೂ ಭಾಳ ಹೆದರಿದ್ರು. Like we are so thankful to our government of India
ಮತ್ತು ಕುಮಾರಸ್ವಾಮಿ ಸರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್ ನಮಗೆ ಮೊನ್ನೆಯಿಂದನೂ ಬರ್ಬೇಕು ಅಂದರೆ ಅದು ಯಾವತ್ತು ಪೊಂಚ್ ಮೇಲೆ ಅಟ್ಯಾಕ್ ಆಯಿತು ಅವತ್ತಿಂದ ಬರಬೇಕಂತ ಇತ್ತು. ನಾವು ಫ್ಲೈಟ್ಸ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು ನಮಗೆಲ್ಲ ಕ್ಯಾನ್ಸಲ್ ಆಗ್ತೈತೆ, ಯಾಕಂದ್ರೆ ಅಲ್ಲಿ ಏರ್ ಸ್ಟ್ರೈಕ್ ಆಗಿ ಅಲ್ಲಿ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಆದವು. ಅದಕ್ಕೆ ನಾವು ಎಲ್ಲ ಅಪ್ರೋಚ್ ಮಾಡ್ತಿದ್ವಿ ಮೀಡಿಯಾದವ್ರಿಗೆ ಮತ್ತು ಗೌರ್ಮೆಂಟ್ ಅವರಿಗೆಲ್ಲ ಅಪ್ರೋಚ್ ಮಾಡ್ತಿದ್ವಿ. ಕುಮಾರಸ್ವಾಮಿ ಸರ್ ಅವ್ರ ಆಫೀಸಿಂದ ನಮಗೆ ರಿಪ್ಲೈ ಬಂತು. ಹಾಗೆ ನಮಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್ ನಾವು ಅಪ್ರೋಚ್ ಮಾಡಿದಾಗಿಂದ ಹಿಡಿದು ನಮ್ಮ ಜೊತೆ ಈಗಲೂ ಲೈವ್ ಆಗಿ ಕಾಂಟ್ಯಾಕ್ಟಲ್ಲಿದ್ದಾರೆ. ನಾವು ಕಾಲೇಜ್ ಬಿಟ್ಟಾಗಿಂದನೂ ನಮಗೆ ಕಾಂಟ್ಯಾಕ್ಟಲ್ಲೇ ಇದ್ವಿ. ನಾವು ಇಲ್ಲಿಗೆ ಕುಮಾರಸ್ವಾಮಿ ಸರ್ ಮತ್ತು ಅವ್ರ ಆಫೀಸರ್ಸ್ ಇಲ್ಲಿ ಇದ್ದಾರಲ್ಲ ಅವರು ಎಲ್ಲರೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ದರು. ಮತ್ತು ಅವ್ರು ನಮಗೆ ಲೈವ್ ಆಗಿ ನಮ್ಮನ್ನ ಟ್ರ್ಯಾಕ್ ಮಾಡ್ತಿದ್ರು. ಅಂದರೆ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ, ಹೆಂಗೆ ಬರ್ತಿದ್ದೀವಿ, ನಾವು ಮುಂದೆ ಬರೋ ಪ್ಲೇಸ್ ಸೇಫ್ ಆಯ್ತಾ ನಮಗೆ, ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು. ನೆಕ್ಸ್ಟ್ ಈ ಪ್ಲೇಸ್ ಬರ್ತಿದ್ದೀರಾ, ಅಲ್ಲಿ ಸೇಫ್ ಐತೆ, ಯು ಕ್ಯಾನ್ ಕಮ್ ಅಂತ ಒಂದು 1 hour ಹಾಫ್ ಆನ್ ಅವರ್ಗೆಲ್ಲ ನಮ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಮತ್ತು ನೀವು ಬರ್ಬೋದಂತ ಎಲ್ಲ ಹೆಲ್ಪ್ ಮಾಡಿದ್ರು. ವಿ ಆರ್ ಹ್ಯಾಪಿ ಆ್ಯಂಡ್ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ಯು ಆ್ಯಂಡ್ ವಿ ಅಲಾಂಗ್ ವಿತ್ ಅವರ್ ಫ್ಯಾಮಿಲಿ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ದಿಸ್ ಗೌರ್ಮೆಂಟ್. ಥ್ಯಾಂಕ್ ಯು ಆ್ಯಂಡ್ ವಿ ಸಲ್ಯೂಟ್ ಆರ್ಮಿ. ಹಲಗೂರು ಸಮೀಪದ ಬಸವನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಮಧುಮೇಹ ತಪಾಸಣಾ ಕಾರ್ಯಕ್ರಮ ಶಾಲೆಯ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಶಿಬಿರದಲ್ಲಿ 150ಕ್ಕೂ ಹೆಚ್ಚು ಮಂದಿ ಗ್ರಾಮಸ್ಥರು ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಹಲಗೂರು ಸಮೀಪದ ಬಸವನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಮಧುಮೇಹ ತಪಾಸಣಾ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ನಡೆಯಿತು. ಶಿಬಿರದಲ್ಲಿ 125ಕ್ಕೂ ಹೆಚ್ಚು ಗ್ರಾಮಸ್ಥರು ಪಾಲ್ಗೊಂಡು ಉಪಯೋಗ ಪಡೆದುಕೊಂಡರು. ವಿಶೇಷ ಕಾರ್ಯದರ್ಶಿ ಡಾಕ್ಟರ್ ನಾಗೇಶ್ ಮಾತನಾಡಿ, ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಬಸವನಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಆರೋಗ್ಯ ಜನರ ಕೈಲಿ ಎನ್ನುವ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಬಸವನ ಬೆಟ್ಟದ ಒಳ್ಳೆಯ ವಾತಾವರಣದಲ್ಲಿ ಇರುವ ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಬದುಕಿ ಅಂತ ಅವರು ಸಲಹೆ ನೀಡಿದರು. ಕೆಲವರು ಪರೀಕ್ಷೆ ಮಾಡಿಸಿಕೊಳ್ಳಲು ಹಿಂಜರಿಯುತ್ತೀರಿ, ಅದು ತಪ್ಪು. ಪರೀಕ್ಷೆ ಮಾಡಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲವಾಗುತ್ತದೆ ಅಂತ ಅವರು ಹೇಳಿದರು. ಬಸವನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕುಮಾರ್ ಮಾತನಾಡಿ, ಗ್ರಾಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಮಗೆ ಅತೀವ ಸಂತಸ ತಂದಿದೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅತಿಥಿ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗೇಶ್, NK ಕುಮಾರ್, ಮಾದೇಗೌಡ, ಶಿವರಾಜು, ಮನೋಹರ್, ಪ್ರವೀಣ್, ಜಯಶಂಕರ್ ಸೇರಿದಂತೆ ಇನ್ನಿತರರಿದ್ದರು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆಯಲ್ಲಿರುವ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟದ ಆಡಳಿತ ಮಂಡಳಿಯ 2025ರ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಗೆ ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದು ಮೇ 20ರ ಮಂಗಳವಾರ ಚುನಾವಣೆ ನಡೆಯಲಿದೆ. ಮದ್ದೂರು ತಾಲೂಕಿನ ಗೆಜ್ಜಲಗೆರೆಯಲ್ಲಿರುವ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ಆಡಳಿತ ಮಂಡಳಿಯ 2025ರ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಗೆ ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿ ಅವರು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ಚುನಾವಣೆಯು ಮೇ 20ರಂದು ಮಂಗಳವಾರ ನಡೆಯಲಿದ್ದು ಆಸಕ್ತ ಅಭ್ಯರ್ಥಿಗಳು ಮೇ 20ರಂದು ಬೆಳಗ್ಗೆ 9ರಿಂದ 11ರವರೆಗೆ ನಾಮಪತ್ರಗಳನ್ನು ಸಲ್ಲಿಸಬಹುದಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಆಡಳಿತ ಮಂಡಳಿಯ ಸಭೆ ಹಾಗೂ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಪರಿಶೀಲನೆಯ ನಂತರ ಕ್ರಮಬದ್ಧವಾದ ಅಭ್ಯರ್ಥಿಗಳ ನಾಮಪತ್ರಗಳು ಮತ್ತು ತಿರಸ್ಕೃತ ಅಭ್ಯರ್ಥಿಗಳ ನಾಮಪತ್ರಗಳ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗುವುದು. ಕ್ರಮಬದ್ಧ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆಯ ನಂತರ 30 ನಿಮಿಷಗಳ ಕಾಲ ಸ್ಪರ್ಧೆಯಲ್ಲಿರುವ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಅವಕಾಶ ನೀಡಲಾಗುವುದು. ನಾಮಪತ್ರಗಳ ವಾಪಸ್ ಪಡೆಯಲು ನೀಡಿದ ಅವಧಿಯ ನಂತರ ನಾಮಪತ್ರಗಳ ವಾಪಸ್ ಪಡೆದ ಅಭ್ಯರ್ಥಿಗಳ ಹೆಸರು ಹಾಗೂ ಸ್ಪರ್ಧಾ ಕಣದಲ್ಲಿರುವ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಲಾಗುವುದು. ಅಂತಿಮವಾಗಿ 1ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿ ರಹಸ್ಯ ಮತದಾನ ನಡೆಸಿ ಮತದಾನದ ನಂತರ ಮತ ಎಣಿಕೆ ಹಾಗೂ ಫಲಿತಾಂಶ ಘೋಷಣೆ ಮಾಡಲಾಗುವುದು. ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚುನಾವಣೆಗೆ ಸಂಬಂಧಿಸಿದಂತೆ ಫೆಬ್ರವರಿ 7ರಂದು ಚುನಾವಣೆಯನ್ನು ನಡೆಸಲಾಗಿದ್ದು ಘನ ನ್ಯಾಯಾಲಯದ ಅಂತಿಮ ಆದೇಶಗಳ ರೀತಿ ಎಲ್ಲ ಮತಕ್ಷೇತ್ರಗಳ ಫಲಿತಾಂಶವನ್ನು ಪ್ರಕಟ ಮಾಡಲಾಗಿದೆ. ಚುನಾವಣೆಯಲ್ಲಿ ಮಂಡ್ಯ 3, ಮದ್ದೂರು 2, ಮಳವಳ್ಳಿ 1, ಪಾಂಡುಪುರ 1, ಶ್ರೀರಂಗಪಟ್ಟಣ 1, ಕೇರ್ಪೇಟೆ 2 ಮತ್ತು ನಾಗಮಂಗಲ 2 ಒಟ್ಟು 12 ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ನವದೆಹಲಿಯ ಜಗನ್ನಾಥ ಮಂದಿರದಲ್ಲಿ ಇತ್ತೀಚೆಗೆ ಜರುಗಿದ ISFMM 40ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದ AL ಬಸವೇಗೌಡ ಸೇರಿದಂತೆ ಮಂಡ್ಯ ಜಿಲ್ಲೆಯ 10ಕ್ಕೂ ಹೆಚ್ಚು ಮಂದಿ ಪತ್ರಕರ್ತರು ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು. ದೂರದ ನವದೆಹಲಿಯ ಜಗನ್ನಾಥ ಮಂದಿರದಲ್ಲಿ ಇತ್ತೀಚೆಗೆ ISFMನ 40ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ಜಿಲ್ಲೆಯಿಂದ ಹಿರಿಯ ಪತ್ರಕರ್ತರಾದ AL ಬಸವೇಗೌಡ ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿ ಹಿರಿಯ ಪತ್ರಕರ್ತರು ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡರು. ISFMM ಸಂಘಟನೆಗೆ 40 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ AL ಬಸವೇಗೌಡರವರು, ಇಂತಹ ಸಂಘಟನೆಯ ಅವಶ್ಯಕತೆ ನಮಗೆಲ್ಲರಿಗೂ ಇದ್ದು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಮತ್ತು ಎಲ್ಲರೂ ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರು. He's also man.
Only all are big. What can you do now? Now you all are struggle. ದಯವಿಟ್ಟು ಎಲ್ಲ ಪತ್ರಿಕರ್ತರು ದೇಶದ ಎಲ್ಲ ರಾಜ್ಯಗಳು ಇಂಥ ಸಂಘಟನೆಗೆ ಬೆಂಬಲಿಸಿ ಈ ಮೂಲಕ ನಮ್ಮೆಲ್ಲರ ರಕ್ಷಣೆಯನ್ನ ನಾವು ನಮಗೆ ಅವಶ್ಯಕತೆ ಇರತಕ್ಕಂಥದ್ದು ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ, ನಮ್ಮ ಯಶಸ್ವಿಗೆ ಇಂಥ ಸಂಘಟನೆಗಳು ಅದರ ಜೊತೆಗೆ ನಾವು ಶ್ರೀಯುತ ಪ್ರಯಾಗ್ರಾಜ್ ಹೇಮಂತ್ ಸಮದ್ರಾವ್ ಇವರ ನೇತೃತ್ವದಲ್ಲಿ ಇದು ಎಲ್ಲ ಕಡೆಗೂ ಕೆಲಸ ಆಗಲಿ, ಒಳ್ಳೆಯದಾಗಲಿ ಅಂತ ಭಾವಿಸಿ ದಯವಿಟ್ಟು ನನ್ನ ಅಭಿಪ್ರಾಯವನ್ನು ಮಾನ್ಯ ಇವರು ಪತ್ರಕರ್ತರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ವೆರಿ ಡಿಫಿಕಲ್ಟ್ ಮೋಸ್ಟ್ ಡಿಫಿಕಲ್ಟ್ ಪೇಪರ್ what is high, English high, well high, but our English is very low. Maybe DIU and other departments give all people, not only small, very small mediums, not only big people. R&I distinction is silent because just time is not good. It is not freedom. It is not good help. Thanks. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾದ ಸಮಂತರಾವ್ ವಹಿಸಿಕೊಂಡಿದ್ದರು. ಸಮಾರಂಭದಲ್ಲಿ ರಾಯಚೂರು ದೇಶಪಾಂಡೆ ಸೇರಿದಂತೆ ಅನೇಕ ಹಿರಿಯ ಪತ್ರಕರ್ತರು ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಪತ್ರಕರ್ತರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಮಂಡ್ಯದ ಕಲಾಮಂದಿರದಲ್ಲಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅನುಷ್ಠಾನ ಕುರಿತು ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸಮಾಲೋಚನಾ ಕಾರ್ಯಕ್ರಮ ನಡೆಯಿತು. ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ KR ನಂದಿನಿ ಅವರು ವಿಶೇಷ ಚೇತನರಿಗಾಗಿ ಸರ್ಕಾರ ನೀಡುವ ಶೇಕಡ 5% ಅನುದಾನದ ಜೊತೆಗೆ ಕೌಶಲ್ಯ, ಉದ್ಯೋಗ ಮತ್ತು ಆರೋಗ್ಯ ಒದಗಿಸಿ ಅಧಿಕಾರಿಗಳು ವಿಶೇಷ ಚೇತನರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳಿದರು. ವಿನೂತನ ಚಟುವಟಿಕೆಗಳನ್ನು ಒಳಗೊಂಡಂತೆ ಜಿಲ್ಲೆಯಲ್ಲಿ ಮಕ್ಕಳಿಗಾಗಿ ಏರ್ಪಡಿಸಲಾಗಿರುವ ಉಚಿತ ಬೇಸಿಕ್ ಶಿಬಿರದಲ್ಲಿ ಸುಮಾರು 12,000 ಮಕ್ಕಳು ಪಾಲ್ಗೊಂಡಿರುವುದು ಜಿಲ್ಲೆಯ ಹೆಮ್ಮೆಯ ಸಂಗತಿ ಅಂತ ಅವರು ಹೇಳಿದರು. ಮಕ್ಕಳ ನಂತರ ವಿಶೇಷ ಚೇತನ ಸಮುದಾಯ ಅಭಿವೃದ್ಧಿ ಹೊಂದಬೇಕೆನ್ನುವುದು ನಮ್ಮ ಆಶಯವಾಗಿದ್ದು, ಈ ನಿಟ್ಟಿನಲ್ಲಿ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಹಕರಿಸಬೇಕು ಅಂತ ಹೇಳಿದರು. ಸಮಾಜದಲ್ಲಿ 100 ಕಾಲಕ್ಕೂ ನೆನಪಿನಲ್ಲಿ ಉಳಿಯುವಂತಹ ಅನುಷ್ಠಾನಗಳನ್ನು ಜಾರಿಗೊಳಿಸುವಲ್ಲಿ ಸಲಹೆಗಳನ್ನು ನೀಡಿ ಹಾಗೂ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಅನುಷ್ಠಾನ ಅಧಿಕಾರಿಗಳು ಲಿಖಿತ ರೂಪದಲ್ಲಿ ಸಲಹೆಗಳನ್ನು ತಯಾರಿಸಿ ಒದಗಿಸಬೇಕು ಅಂತ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಾದ ಪುಷ್ಪ, ಸಹಾಯಕ ಕಾರ್ಯದರ್ಶಿ ಚಂದ್ರು, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಅನುಷ್ಠಾನ ಅಧಿಕಾರಿಗಳು ಮತ್ತು ವಿಶೇಷ ಚೇತನರ ಸಂಘ ಸಂಸ್ಥೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಸಿಂಧಘಟ್ಟ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶಾಸಕರಾದ HT ಮಂಜು ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಸಿಂಧಘಟ್ಟ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶಾಸಕ HT ಮಂಜು ನೇತೃತ್ವದಲ್ಲಿ KDP ಸಭೆ ನಡೆಯಿತು. ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ HT ಮಂಜು, ನಾನು ಶಾಸಕರಾಗಿ ಆಯ್ಕೆಯಾಗಿ 2 ವರ್ಷ ಕಳೆದಿದೆ. ಆದರೆ ತೃಪ್ತಿಕರವಾಗಿ ಕೆಲಸ ಆಗಿದೆ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ತೃಪ್ತಿದಾಯಕವಾಗಿ ಕೆಲಸ ಆಗಿಲ್ಲ ಅಂತ ಅನಿಸುತ್ತದೆ ಅಂತ ಹೇಳಿದರು. KDP ಸಭೆಯ ಮಹತ್ವ ಬಹುತೇಕ ಜನರಿಗೆ ತಿಳಿದಿಲ್ಲ. KDP ಸಭೆಯಲ್ಲಿ ಚರ್ಚೆಯಾಗುವ ವಿಷಯಗಳು ಅನುಷ್ಠಾನಕ್ಕೆ ಬರಬೇಕು. ಸರ್ಕಾರದಿಂದ ನಮಗೆ ಅಷ್ಟಾಗಿ ಅನುದಾನ ಸಿಗುತ್ತಿಲ್ಲ, ಆರ್ಥಿಕ ಅಸಹಕಾರ ಸಿಗುತ್ತಿದೆ. ಆದರೂ ಕೂಡ ಇರುವ ಅನುದಾನದಲ್ಲೇ ಹೆಚ್ಚಿನ ಮಟ್ಟದಲ್ಲಿ ತಳ ಸಮುದಾಯಕ್ಕೆ ಆಗುವ ಕೆಲಸಗಳನ್ನು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಮಾಡಬೇಕು ಮತ್ತು KDP ಸಭೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಅಂತ ಮಂಜು ಹೇಳಿದರು. ಸಭೆಯಲ್ಲಿ ಅನೇಕ ಅಧಿಕಾರಿಗಳು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಮೇ 20ರಂದು ಕೆಆರ್ಪೇಟೆಯಲ್ಲಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಎಂದು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಧರ್ಮೇಂದ್ರ ತಿಳಿಸಿದರು. ಕೆಆರ್ಪೇಟೆಯಲ್ಲಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ. ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕೆಆರ್ಪೇಟೆ ಹಾಗೂ ಸಮಾಜ ಸೇವಕ ಮಲ್ಲಿಕಾರ್ಜುನ ಅಭಿಮಾನಿ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮೇ 20ರ ಮಂಗಳವಾರ ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಟ್ರಸ್ಟ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಆದಿಚುಂಚನಗಿರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಬಗ್ಗೆ ಸಾರ್ವಜನಿಕ ಸಂಪರ್ಕಾಧಿಕಾರಿ YP ಧರ್ಮೇಂದ್ರ ಮಾಹಿತಿ ನೀಡಿದರು. ಸಮಾಜ ಸೇವಕ ಹಾಗೂ RTO ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆದಿಚುಂಚನಗಿರಿ ಆಸ್ಪತ್ರೆ, ಜಯದೇವ ಹೃದ್ರೋಗ ಸಂಸ್ಥೆ, ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ, ಮಿಂಟೋ ಕಣ್ಣಿನ ಆಸ್ಪತ್ರೆ, ಕೆಂಪೇಗೌಡ ದಂತ ಆಸ್ಪತ್ರೆಗಳ ಸಹಯೋಗದಲ್ಲಿ ತಜ್ಞ ವೈದ್ಯರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಉಚಿತ ಔಷಧ ವಿತರಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ವಿವರಿಸಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದ್ರೋಗ ತಪಾಸಣೆ, ನರರೋಗ, ಮೂತ್ರಪಿಂಡ, ಮಧುಮೇಹ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಸ್ಥಳದಲ್ಲಿ ಚಿಕಿತ್ಸೆ ಮತ್ತು ಉಪಯೋಗವಾಗುವಂಥ ಮಾಹಿತಿ ನೀಡಲಾಗುವುದು ಅಂತ ಹೇಳಿದರು. ಪ್ರತಿಭಾ
ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು SSLC ಪರೀಕ್ಷೆಯಲ್ಲಿ 95% ಅಂಕ ಪಡೆದವರು, PUC ಪರೀಕ್ಷೆಯಲ್ಲಿ 90% ಅಂಕ ಪಡೆದವರು, ಪದವಿ ಪರೀಕ್ಷೆಯಲ್ಲಿ 80% ಅಂಕ ಪಡೆದವರು, ಎಂಜಿನಿಯರಿಂಗ್ ಪದವೀಧರರು ತಮ್ಮ ಮೂಲ ಅಂಕಗಳ ಜೆರಾಕ್ಸ್, ಆಧಾರ್ ಹಾಗೂ ಪಾಸ್ಪೋರ್ಟ್ ಅಳತೆ ಫೋಟೋಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಗೋಷ್ಠಿಯಲ್ಲಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ GN ಸೋಮಶೇಖರ್, ಶಿವಕುಮಾರ್, ಮಲ್ಲಿಕಾರ್ಜುನ್, ಜಯರಾಮು, ಪೂರ್ಣಚಂದ್ರ ತೇಜಸ್ವಿ, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಬ್ಬು ನಾರುತ್ತಿರುವ ಪಾಂಡವಪುರ ಹಳೆ ಬಸ್ ನಿಲ್ದಾಣ, ನಾಗರಿಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ದರಿದ್ರ ಪರಿಸ್ಥಿತಿ, ನಾಪತ್ತೆಯಾಗಿರುವ ಪುರಸಭೆಯ ಕೌನ್ಸಿಲರ್. ರೇಷ್ಮೆ ಬೆಳೆಗಾರರ ತಾಂತ್ರಿಕ ಸಮಾವೇಶ ಯಶಸ್ವಿ, ರೇಷ್ಮೆ ಉತ್ಪಾದನೆಯಿಂದ ಉತ್ತಮ ಭವಿಷ್ಯ, ರೈತರು ಆರ್ಥಿಕವಾಗಿ ಸದೃಢರಾಗಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಲಹೆ. ನರೇಂದ್ರ ಸ್ವಾಮಿ ಅವಧಿಯಲ್ಲಿ ಮಳವಳ್ಳಿಯಲ್ಲಿ ಅಕ್ರಮ ಖಾತೆ, ಸಾಧನೆಯ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಎಂದ ಅನ್ನದಾನಿ, ಮಾನನಷ್ಟ ಮೊಕದ್ದಮೆ ಎದುರಿಸಲು ಸಿದ್ಧ. ಮೇ 20ರಂದು ಮನುಮೂಲ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ, ವೇಳಾಪಟ್ಟಿ ಪ್ರಕಟಿಸಿದ ಅಪರ ಜಿಲ್ಲಾಧಿಕಾರಿ BC ಶಿವಾನಂದ, ಅಧ್ಯಕ್ಷ ಗಾದಿಗಾಗಿ ಆಕಾಂಕ್ಷಿತರಲ್ಲಿ ತೀವ್ರ ಪೈಪೋಟಿ. ಹಲಗೂರು ಬಳಿ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿ, ಶಿಬಿರದ ಸದುಪಯೋಗಕ್ಕೆ ಗಣ್ಯರ ಕರೆ, 150ಕ್ಕೂ ಹೆಚ್ಚು ಮಂದಿ ಶಿಬಿರದಲ್ಲಿ ಭಾಗಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.